ಅಬ್ಬಬ್ಬಬ್ಬ ಏನ್ ಬಿಸಿಲು ಗುರು ಅಜ್ಜಿ ಹೊರಗಡೆ ಹೋಗ್ಬಿಟ್ರೆಗನ ಏನೋ ಸೂರ್ಯ ಪಕ್ಕದಲ್ಲಿ ನಮ್ಮ ಜೊತೆ ಇವ್ ನಡ್ಕೊಂಡ್ ನಮ್ಮ ಫೀಲಿಂಗ್ ಬರ್ತೈತೆ ನಿಜವಾಗ್ಲೂ ಹಂಗೆ ಬರ್ತೈತೆ. ಪಕ್ಕದಾಗ ಹಂಗೆ ಫುಲ್ ನೀರಾಗಿರ್ತೀವಿ ಹೊರಗಡೆ ಹೋಗ್ಬರ್ತೈತಿ ಅಷ್ಟಿದೆ ಫುಲ್ ಸೆಕೆ ಮಾಮೂಲಿ ಬೇಸಿಗೆ ಕಾಲ ಅಲ್ಲ ಕಾಮನ್ ಇದೆಲ್ಲ. ಸೊ ಇದಿಷ್ಟು ಇದ್ದಿದ್ದೆ ಬಿಡ್ರಿ, ಇದ್ರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರ್ಯ, ನೀವು ನೋಡಿದ್ರೆ ಟೆಕ್ ಬೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 63ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಹ ಏನಂತಂದ್ರೆ ಒಳ್ಳೆ ವೆಂಟಾಸ್ಟಿಕ್ ಅನ್ನೋ ಸೂಪರ್ ಬೆಂಕಿ ಟೆಕ್ ನ್ಯೂಸ್ ಅದಾವ ಅಂತ ಹೇಳ್ಬೋದು. ಇನ್ಯಾಕಲೆಕ್ಟ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಮಾತ್ರ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ತರ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಟ್ರೈ ಮಾಡ್ತಾನೆ ಇರ್ತೀನಿ ನಿಮ್ಗಾಗಿ. ಸೊ ಇನ್ಯಾಕಲೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿಷ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಎನ್ ಪ್ರಾಜೆಕ್ಟ್ ಇದ್ರ ಬಗ್ಗೆ ಅಂದ್ರೆ ಟ್ವಿಟರ್ನಾಗ ನಿಜವಾಗ್ಲೂ ಅದು ಏನೋ ಲಾಂಚ್ ಆಗೋದಕ್ಕೆ ಮುಂಚೆ ಏನು ಹೇಳಿದ್ರು ಗೊತ್ತಾ, ಏನು ಸಸ್ಪೆನ್ಸ್ಗಳು ಇಕ್ಕಿದ್ರು. ರಿಯಲ್ಮಿ ಎನ್ ಪ್ರಾಜೆಕ್ಟ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಫುಲ್ ಹೇಳ್ಕೊಂಡ್ರು. ಲಾಸ್ಟ್ಗೆ ಏನಂತ ಆ ಮೊಬೈಲ್ ಲಾಂಚ್ ಆಗ್ಬಿಡ್ತಾರೆ ರಿಯಲ್ಮಿ ಎನ್ ಪ್ರಾಜೆಕ್ಟ್ ಅಂತ. ಸೊ ಇದರ ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ N55 ಅಂತ ಈ ಮೊಬೈಲ್ ನೇಮ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇವತ್ತು ಲಾಂಚ್ ಆಗೈತೆ. ಈ ಮೊಬೈಲ್ನ ಬಗ್ಗೆ ಎಲ್ಲ ಸ್ಪೆಸಿಫಿಕೇಶನ್ ಬಗ್ಗೆ ಫಸ್ಟ್ ಮಾತಾಡ್ಬಿಡೋಣ, ಇದ್ರ ಬಗ್ಗೆ ಆಮೇಲೆ ನೆಕ್ಸ್ಟ್ ಮಾತಾಡೋಣ, ಓಕೆನಾ. ಫಸ್ಟ್ ಬಂದ್ಬಿಟ್ಟು ಈ ಮೊಬೈಲ್ನ ಕೆಲವೊಂದು ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಮಾತ್ರ ಈ ಮೊಬೈಲು 6.7 ಇಂಚಸ್ ಏನಂತಂದ್ರೆ ಫುಲ್ HD ಪ್ಲಸ್ ಅನ್ನೋದು 90 ಹರ್ಟ್ಜ್ ರಿಫ್ರೆಶ್ ರೇಟ್ ಇಂದ IPS LCD ಡಿಸ್ಪ್ಲೇ ಅಂತ ಬರ್ತೈತೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು MediaTek Dimensity G88 ಪ್ರೋಸರ್ನ ಯೂಸ್ ಮಾಡಿದ್ರೆ ಈ ಪ್ರೋಸರ್ ಬಂದ್ಬಿಟ್ಟು ಬಹಳ ಸ್ಟೀಟ್ ಇರುತ್ತೆ. ಓನಾ ಹೇಳ್ದಲ್ವಾ. ಸೊ ಅದೇ ನಂಗೆ ಅಂತಾರಲ್ವಾ ಏನೋ ಇವಾಗ ಎಕ್ಸಾಕ್ಟ್ಲಿ ಹೆಂಗಂದ್ರೆ ನೀವೇನಾದ್ರು ಓಲೆ ಹಚ್ಚಿದಾಗ ಓಲೆ ಓಕೆ ಗೊತ್ತಿರುತ್ತಲ್ಲ, ಆ ಒಲೆ ಹಚ್ಚಿದ ಹೆಂಗ್ ಕೂತ್ಕೊಂಡಿರ್ತಾರೆ ಪಕ್ಕದಾಗ, ಓಕೆನಾ, ಅದ್ರ ಕಾಲಿಗೆಲ್ಲ ಸುಡ್ತಿರ್ತಾರ ಸೇಮ್ LCD ಅದೇ ತರ ಫೀಲಿಂಗ್ ಆಗ್ತಿರುತ್ತೆ. ಮೊಬೈಲ್ ಯೂಸ್ ಮಾಡಿದಾಗೆಲ್ಲ ಕೈಯಾಗಿ ಏನೊಂದು ಬೆಂಕಿ ಇಟ್ಕೊಂಡಂಗೆ ಇರುತ್ತೆ, ಓಕೆನಾ. ಯಾವ್ದು ಹೆವಿ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರು ಹೆವಿಯಾಗಿ ಅದೇ ತರ ಫೀಲಿಂಗ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಇದರಲ್ಲಿ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಮಾತ್ರ ಇದರಲ್ಲಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 64 ಮೆಗಾಪಿಕ್ಸೆಲ್, ಇನ್ನೊಂದು ಕ್ಯಾಮ್ರಾ 2 ಮೆಗಾಪಿಕ್ಸೆಲ್ ಇಂದ ಬರ್ತಾ ಇದೆ. ನೆಕ್ಸ್ಟ್ ಇದರಲ್ಲಿ ಬ್ಯಾಟರಿ ವಿಷಯಕ್ಕೆ ಬಂದ್ರೆ ಮಾತ್ರ 5000 mAh ಬ್ಯಾಟರಿ 33 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಸೂಪರ್ ಟರ್ಬೋ ಚಾರ್ಜರ್ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಬಂದ್ಬಿಟ್ಟು 7.89 mm ನ ಫುಲ್ ಥಿಕ್ನೆಸ್ ಇರುತ್ತೆ ಅಂತಂದ್ರೆ ಅಲ್ಟ್ರಾ ಸ್ಲಿಮ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅನ್ನ ಹೇಳ್ಬೇಕಂದ್ರೆ ಬಹಳಷ್ಟು ಇದಾವೆ. ಇದರಲ್ಲಿ ಎಕ್ಸ್ಟೆಂಡೆಡ್ ರಾಮ್ಸ್ ಇರುತ್ತೆ 12GB ಅಂತ ಅಪ್ ಟು ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ನಮ್ಗೆ ಆಸ್ ಇಟ್ ಈಸ್ ಲೇಟೆಸ್ಟ್ ಆಗಿ ರಿಯಲ್ಮಿ ಅವರು ತಗೊಂಡಿದ್ರಲ್ಲ ಅದೇನಂತಂದ್ರೆ ಇಕ್ಕಿದ್ರಲ್ವ ಅವರು ಸೇಮ್ ಅದನ್ನ ಹೆಸರೇ ಏನೋ ಬರುತ್ತಲ್ಲಪ್ಪ. ಸೊ ಅದೇನಂತ ಮಿನಿ ಕ್ಯಾಪ್ಸೂಲ್ಸ್ ಫೀಚರ್, ಆ ಮಿನಿ ಕ್ಯಾಪ್ಸೂಲ್ಸ್ ಏನಂತಂದ್ರೆ ಇದರಲ್ಲಿ ಆಯ್ತಾ ಅಂತ ಹೇಳ್ಬೋದು, ಓಕೆನಾ. ಇದೊಂದು ಬಡ್ಜೆಟ್ ಆಪಲ್ 14 Pro ಮೊಬೈಲ್ ಅಂತಂದ್ರು ಕರಿಬೋದು, ಓಕೆನಾ. ಸೊ ಆ ಫೀಚರ್ ಐತಲ್ಲ ಅದಕ್ಕಾಗಿ ಕರಿಬೋದು. ಸೊ ಇದಿಷ್ಟು ಏನಂತಂದ್ರೆ ಈ ಮೊಬೈಲ್ ಎಲ್ಲ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಇದು ಯಾವ ವೇರಿಯಂಟ್ ಅಲ್ಲಿ ಲಾಂಚ್ ಆಗುತ್ತೆ ಅಂದ್ರೆ ಈ ಮೊಬೈಲ್ 6GB RAM 64GB ವೇರಿಯಂಟ್ ಇದು ಹತ್ರ ಬಂದ್ಬಿಟ್ಟು 10,999 ರೂಪಾಯಿಗೆ ಲಾಂಚ್ ಆಗಿದ್ರೆ, ಇನ್ನೊಂದು ಬಂದ್ಬಿಟ್ಟು ಅಂದ್ರೆ 6GB RAM 128GB ವೇರಿಯಂಟ್ ಬಂದ್ಬಿಟ್ಟು 12,999 ರೂಪಾಯಿಗೆ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ನೀವೇನಾದ್ರೂ 10,000 ಅಂದ್ರೆ 11,000 ಮೊಬೈಲ್ ತಗೊಳಕ್ ಹೋದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 7 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ನೀವೇನಾದ್ರು 13,000 ಮೊಬೈಲ್ ತಗೊಳಕ್ ಹೋದ್ರು ಹತ್ರ ಬಂದ್ಬಿಟ್ಟು ಅಂತಂದ್ರೆ 1,000 ರೂಪಾಯಿ ತಗೊಂಡು ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಹೇಳ್ತಾರೆ. ಇದರ ಸೇಲ್ ಡೇಟ್ ಬಂದ್ಬಿಟ್ಟು ನಾಳೆಯಿಂದ ಸೇಲ್ ಸ್ಟಾರ್ಟ್ ಆಗ್ತೈತೆ ಮಧ್ಯಾಹ್ನ 12 ಗಂಟೆಯಿಂದ. ಯಾರಾದ್ರೂ ತಗೊಂಡ್ರೆ ತಗೋಬಹುದು. ಬಟ್ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಷ್ಟೊಂದು ಸಜೆಸ್ಟ್ ಮಾಡಲ್ಲ ಮೊಬೈಲ್. ಪ್ರೋಸರ್ ನೆಟ್ ಕೊಟ್ಟಿಲ್ಲ, ನಿಜವಾಗ್ಲೂ ಹೇಳ್ತೀನಿ ಹೀಟಿಂಗ್ ಇಶ್ಯೂ ಅಷ್ಟೇ ಫೇಸ್ ಮಾಡಲ್ಲ, ನಿಜವಾಗ್ಲೂ ಹೇಳ್ತೀನಿ, ಏನ್ ಮಾಡಕ್ಕೆ ಬರಲ್ಲ. ಸೊ ನೋಡಿ, ನಿಮ್ಗೆ ಏನಾದ್ರು ಬಡ್ಜೆಟ್ ಮೊಬೈಲ್ ಬೇಕಂದ್ರೆ ಇದನ್ನ ಚೂಸ್ ಮಾಡ್ಕೋಬಹುದು 10,000 ಒಳಗಡೆ ಅಂತಂದ್ರು. ಏನೋ 10,000 ಒಳಗಡೆ ಇದ್ರೆ ನಾನು ಚೂಸ್ ಮಾಡಕ್ ಬಿಡ್ತಿದ್ದೆ, ಬಟ್ 10,000ಕ್ಕಿಂತ ಜಾಸ್ತಿನೇ ಐತೆ, ಅದೇ ಬೇಜಾರದ್ರಲ್ಲಿ. ಸೊ ಏನ್ ಮಾಡಕ್ ಬರಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಅಂದ್ರೆ ರಿಯಲ್ಮಿ ಕಡೆಯಿಂದ. ಈ ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ChatGPT ಕಡೆಯಿಂದ. ChatGPT ಒಂದು ಆವಾಜ್ ಆಗ್ತೈತೆ, ಏನದು ಗೊತ್ತಾ? ಯಾರಾದ್ರೂ ನಮ್ಮ ಇದೈತಲ್ಲ ಪ್ರೋಗ್ರಾಮ್ ಐತಲ್ಲ ChatGPT ಅಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನೀವೇನಾದ್ರೂ ಯಾರು ಬಗ್ಸ್ನ ಕಂಡುಹಿಡಿತಾರೋ, ಮಿನಿಮಮ್ ಅಂದ್ಬಿಟ್ಟು ನೀವು ಎಂಥ ಬಗ್ಸ್ ಕಂಡುಹಿಡಿತಾರೋ ಅದಕ್ಕೆ ಎಷ್ಟು ಕ್ಯಾಪಬಿಲಿಟಿ ಇರೋ ಬಗ್ ಕಂಡುಹಿಡಿತಾರೋ, ಅಂದ್ರೆ ಯಾವ್ದೊಂದು ಲೂಪ್ ಹೋಲ್ಸ್ ಕಂಡುಹಿಡಿದ್ರೆ ಅವ್ರ ಪ್ರೋಗ್ರಾಮ್ನಲ್ಲಿ ChatGPTಯಲ್ಲಿ ಅವ್ರಿಗೆ ಬಂದ್ಬಿಟ್ಟು ಹತ್ರ ಬಂದ್ಬಿಟ್ಟು 16 ಲಕ್ಷ ಕೊಡ್ತೀವಿ ಅಂತ ಆ ರೀತಿಯಲ್ಲಿ ಆವಾಜ್ ಆಗ್ತಿದ್ದಾರೆ. ನೋಡಿ, ನಿಮ್ಗೆ ಏನಾದ್ರು ಯಾಕಿಂಗ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಯಾರೇ ಆಗಲಿ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. 16 ಲಕ್ಷ ಬರ್ತಾವ, ಯಾರ ಮನೇಲಿ ಐತೆ ನೋಡಿ, ಒಂದ್ಸಲ ಟ್ರೈ ಮಾಡಿ. ನೀವೇನಾದ್ರೂ ಯಾಕಿಂಗ್ ಒಳ್ಳೆ ಲೆವೆಲ್ ಇತ್ತು ಅನ್ಕೊಡ್ರಿ, ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ರೆ ಮಾತ್ರ ಇದನ್ನ ಪಾರ್ಟಿಸಿಪೇಟ್ ಮಾಡಿ. ಹತ್ರ ಬಂದ್ಬಿಟ್ಟು 16 ಲಕ್ಷ ಅಲ್ದೇನೆ ಅದಕ್ಕೇನಂತ ಅದಕ್ಕಿಂತ ಒಳ್ಳೆ ಬೆಟರ್ ಏನಂತಂದ್ರೆ ಯಾಕಿಂಗ್ ಏನೊಂದು ಯಾವ್ದೊಂದು ಲೂಪ್ ಹೋಲ್ ಕಂಡುಹಿಡಿದ್ರೆ ಅಂತ ಅನ್ಕೊಳ್ಳಿ, ಅವಾಗ ಬಂದ್ಬಿಟ್ಟು ನಿಮ್ಗೆ ಏನಂತ ಅದಕ್ಕಿಂತ 14 ಲಕ್ಷಕ್ಕಿಂತ ಜಾಸ್ತಿನೇ ಏನಂತಂದ್ರೆ ಇವ್ರು ಕೊಡ್ತಾರೆ ಅಂತ ಹೇಳ್ಬೋದು. ನೋಡಿ, ಒಂದ್ಸಲ ಟ್ರೈ ಮಾಡಿ. ನೀವು ಏನಾದ್ರು ಯಾಕಿಂಗ್ ಬಗ್ಗೆ ಅಷ್ಟೊಂದು ನಾಲೆಜ್ ಇದ್ರೆ ಮಾತ್ರ ಒಂದ್ಸಲ ಟ್ರೈ ಮಾಡಿರಿ, ಮರಿಬೇಡಿ, ಓಕೆನಾ. ಈ ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಅಂತ OnePlus ಕಡೆ OnePlus Pad ಇದು ಬಂದ್ಬಿಟ್ಟು ಟ್ಯಾಬ್ಲೆಟ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಈ ತಿಂಗಳು 25ನೇ ತಾರೀಕಿಂದ ಇದ್ರ ಪ್ರೈಸ್ ರಿವೀಲ್ ಮಾಡ್ತಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಸೊ ಎಷ್ಟಕ್ಕೆ ಇಕ್ತಾರೆ ಏನೋ ಗೊತ್ತಿಲ್ಲ, ಮೇ ಬಿ ಬಂದ್ಬಿಟ್ರೆ 30,000 32,000 ಅದ್ರ ಮಧ್ಯದಲ್ಲಿ ಇರುತ್ತೆ, ಜಾಸ್ತಿ ಏನಿರಲ್ಲ. ಇದರಲ್ಲಿ ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸ್ ಯೂಸ್ ಮಾಡಿದ್ದಾರೆ. ನೋಡೋಣ ಅವಾಗ ಏನಂತಂದ್ರೆ, ಓಕೆನಾ, ಅವಾಗ ಒಂದು ಲೆವೆಲ್ಲಿಗೆ ಒಂದು ಪ್ರೈಸ್ ಲೆವೆಲಿಗೆ ಒಂದು ಕಡಿಮೆ ಬೆಲೆಗೆ ಏನಾದ್ರು ಲಾಂಚ್ ಮಾಡೋದು ಅನ್ಕೊಳ್ಳಿ, ಪ್ರೈಸ್ ರಿವೀಲ್ ಮಾಡಿದ್ರೆ ಇದಕ್ಕಿಂತ ಬೆಟರ್ ಟ್ಯಾಬ್ಲೆಟ್ ಸಿಗೋಕ್ಕೆ ಚಾನ್ಸ್ ಇಲ್ಲ. ಸೊ ನೋಡೋಣ ಯಾವಾಗಿನ 25ನೇ ತಾರೀಕು ಅಲ್ವಾ, ಅಷ್ಟೊತ್ತಾಗ ವೇಟ್ ಮಾಡ್ಬೇಕು. ಈ ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ನಮ್ಮ ಶಾಮಿ ಕಡೆಯಿಂದ ಶಾಮಿ 13 Ultra ಈ ಮೊಬೈಲ್ ಬಗ್ಗೆ ಏನಂತ ಬಹಳಷ್ಟು ನಮಗೆ ಡೈಲಿ ಮಾತಾಡ್ತಾನೆ ಇರ್ತೀವಿ. ಏನಂತಂದ್ರೆ ಇವು ಕೆಲವೊಂದು ನ್ಯೂಸ್ಗಳು ಬರ್ತಾನೆ ಇರ್ತವೆ ಡೈಲಿ. ಯಾವ ರೀತಿ ಅಂತಂದ್ರೆ
ಇದು ಬಂದ್ಬಿಟ್ಟು ಬ್ಯಾಕ್ ನಮಗೆ ಡಿಸೈನ್ ಬಂದ್ಬಿಟ್ಟು ಕ್ಯಾಮ್ರಾದಲ್ಲಿ ನಮ್ಮ 4 ಕ್ಯಾಮ್ರಾಸ್ ಇರ್ತಾವೆ, ಅವೆಲ್ಲ 50 ಮೆಗಾ ಪಿಕ್ಸೆಲ್ ಅಂತ ಇರ್ತಾವೆ ಅಂತ ಆಲ್ರೆಡಿ ಹೇಳಿದ್ದೆ. ಸೊ ಇದರ ಬಂದ್ಬಿಟ್ಟು ನಮಗೆ ಇದು ಲೈಕಾ ಪಾರ್ಟ್ನರ್ಶಿಪ್ ಅಂತ ಬರ್ತೈತೆ ಅಂತ ಹೇಳ್ಬೋದು. ಅವ್ರು ಹೇಳಿದ್ರು ಲೇಸರ್ ಆ ಥರ ಎಲ್ಲ ಅಂತಿದ್ರು, ಬಟ್ ಏನಂತಂದ್ರೆ ಇವಾಗ ಲೈಕಾ ಪಾರ್ಟ್ನರ್ಶಿಪ್ ಅಂತಾನೆ ಬರ್ತೈತೆ ಅಂತ ಹೇಳ್ಬೋದು. ಇದ್ರ ಅಪ್ರಾಕ್ಸಿಮೇಟ್ಲಿ ನಮಗೆ ಲಾಂಚಿಂಗ್ ಡೇಟ್ 18ನೇ ತಾರೀಕು ನಮ್ಮದಲ್ಲ, ಸೊ ಚೈನಾದಲ್ಲಿ ಲಾಂಚ್ ಆಗ್ತೈತೆ. ಓಕೆ, 18ನೇ ತಾರೀಕು. ಅವಾಗೇನಿದ್ರು ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಎಲ್ಲ ಡೀಟೇಲ್ಸ್ ಎಲ್ಲ ರಿವೀಲ್ ಆಗ್ತವ ಅಫಿಷಿಯಲ್ ಆಗಿ. ನೋಡೋಣ, ಇನ್ನು 18ನೇ ತಾರೀಕು ಭಾಳಷ್ಟು ಲಾಂಗ್ ಐತೆ, ಭಾಳಷ್ಟು ಏನಿಲ್ಲ, ಒಂದು ಕೆಲವು ದಿನನೇ ನೋಡೋಣ. ಅಲ್ಲಿವರೆಗೆ ಬರೋದಡಿ ಎಲ್ಲ ಏನೇನು ಚೇಂಜಸ್ ಆಗ್ತಾವೋ ಹೇಳಕ್ ಬರಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಏನಂತಂದ್ರೆ ಶಾಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂದ್ರೆ LG ಕಡೆಯಿಂದ. ಈ LG ಬ್ರ್ಯಾಂಡ್ ಬಗ್ಗೆ ಆಲ್ರೆಡಿ ನಾವು ಭಾಳಷ್ಟು ಮಾತಾಡಿಲ್ಲ ನಮ್ಮ ಟೆಕ್ ನ್ಯೂಸ್ ಅಲ್ಲಿ, ಬಟ್ ಏನಂತಂದ್ರೆ ಹೇಳ್ತಿದ್ದೀನಿ. ಇತ್ತೀಚೆಗೆ ಬಂದ್ಬಿಟ್ಟು ಅಂತಂದ್ರೆ ನಮಗೆ ಪ್ರತಿಯೊಂದು ಬ್ರ್ಯಾಂಡಿಂಗ್ನಲ್ಲಿ ಒಂದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿಸ್ತಿರ್ತಾರಲ್ಲ, ಅದರಲ್ಲಿ ಏನಂತಂದ್ರೆ ಇವ್ರದ್ದು LG ಐಕಾನ್ ನೋಡಿಸ್ತಿರ್ತಾರೆ. ಓಕೆನಾ, LG ಐಕಾನ್ ನೋಡಿಸ್ತಿರ್ಬೇಕಾದ್ರೆ ಅದೇನು ಜಸ್ಟ್ ಏನಂತಂದ್ರೆ ಐಕಾನ್ ಅಂತ ನೋಡ್ತಾರೆ, ಬಟ್ ಯಾವುದೊಂದು ಆನಿಮೇಷನ್ ಇರ್ತಿದ್ದಿಲ್ಲ. ಬಟ್ ಏನಂತಂದ್ರೆ ಹೊಸದಾಗಿ ಒಂದು ಆನಿಮೇಷನ್ ಲೋಗೋನ ಇವರು ಇನ್ವೆಂಟ್ ಮಾಡಿದ್ರು ಅಂತ ಹೇಳ್ಬೋದು. ಈ ರೀತಿಯಲ್ಲಿ ನಮ್ಗೆ ಏನಂತಂದ್ರೆ ಆನಿಮೇಷನ್ ಕೊಡುತ್ತೆ ಪ್ರತಿಯೊಂದು ಯಾವುದೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗೂ ಈ ಥರ ಹೊಸದಾಗಿ ಆನಿಮೇಷನ್ ಆ್ಯಡ್ ಮಾಡ್ತಿದ್ರು ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಇರುತ್ತೆ. ಸೊ ಸಖತ್ತಾಗಿದೆ, ಒಂಥರ ಕ್ಯೂಟ್ ಆಗೈತೆ ನೋಡ್ಬೋದು. ಓಕೆನಾ, ಪರವಾಗಿಲ್ಲ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಶಾಮಿ ಕಡೆಯಿಂದ. ಶಾಮಿ ಅವ್ರದ್ದು ಏನಂತಂದ್ರೆ ನಾಳೆ TV ಒಂದು ಸೀರೀಸ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬೋದು. ಆ TV ಸೀರೀಸ್ ನೇಮ್ ಬಂದ್ಬಿಟ್ಟು ಶಾಮಿ ಸ್ಮಾರ್ಟ್ TV X Pro ಸೀರೀಸ್ ಅಂತ. ಇವುಗಳ ಜೊತೆ ಇನ್ನ ಏನಂತಂದ್ರೆ ಕೆಲವೊಂದು ಗ್ಯಾಡ್ಜೆಟ್ಸ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ವ್ಯಾಕ್ಯೂಮ್ ಕ್ಲೀನರು, ಏರ್ ಪ್ಯೂರಿಫೈಯರು, ಹಾಗೆ ಬಂದ್ಬಿಟ್ಟು ಗ್ರೂಮಿಂಗ್ ಕಿಟ್ ಸಹ ನಮ್ಗೆ ಏನಂತಂದ್ರೆ ಲಾಂಚ್ ಮಾಡ್ತಿದ್ದಾರೆ. ನೋಡೋಣ, ಇವ್ರ ಬಗ್ಗೆ ನಮಗೆ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಬೇಕಂದ್ರೆ ನಾಳೆ ಅಂದರೆ ಏಪ್ರಿಲ್ 13 ತಾರೀಕಿನ ಲಾಂಚ್ ಮಾಡ್ತಿದ್ದಾರೆ. ಓಕೆನಾ, ಇದು ಭಾಳಷ್ಟು ಸೀಕ್ರೆಟ್ ಇದ್ದಂಗೆ ಐತೆ, ಯಾಕಂತಂದರೆ ಅವ್ರು ಯಾವುದೇ ರೀತಿಯಲ್ಲಿ ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿಲ್ಲ. ನೋಡೋಣ. ಸೊ ಇದು ಕೆಲವೊಂದು ನಮ್ಗೆ ಏನಂತಂದ್ರೆ ಪಿಕ್ಚರ್ಸ್ ಮುಖಾಂತರ ತಿಳಿಸೋರು ಅಷ್ಟೇ, ಇವುಗಳ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಅಪ್ರಾಕ್ಸಿಮೇಟ್ಲಿ ಹೇಳಿಲ್ಲ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ಬಿಟ್ಟು ನಮ್ಗೆ ಏನಂತಂದ್ರೆ ಆ್ಯಪಲ್ ಕಡೆಯಿಂದ. ಈ ಆ್ಯಪಲ್ ಅವ್ರದ್ದು ಏನಂತಂದ್ರೆ ದೊಡ್ಡ ಇದಾಗ್ಬಿಡುತ್ತೆ. ಓಕೆನಾ, ಏನಂತಂದ್ರೆ ಒಂದೊಂದು ಟೈಮ್ ಒಂದೊಂದು ಹೇಳ್ತಾರೆ ಇವರು. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಕೆಲವೊಂದು ರೂಮರ್ಸ್ ಪ್ರಕಾರ ಅಂತಂದ್ರೆ ಇವರು ಸಾಲಿಡ್ ಸ್ಟೇಟ್ ಬಡ್ಸ್ ಅಂತ ಎಲ್ಲ ತಾಂಬರ್ತೀವಿ ಅಂತ ಆ ರೀತಿ ಹೇಳ್ತಾರೆ ಆ್ಯಪಲ್ 15 Pro ಮೊಬೈಲ್ಸ್ ಅಲ್ಲಿ. ಹಾಗೆ ಬಂದ್ಬಿಟ್ಟು ಇವ್ರು ಇವಾಗ ಏನೋ ಹೇಳಿದಾರೆ ಅಂತಂದ್ರೆ, ಸೊ ಅಫಿಷಿಯಲ್ ಆಗಿ ಈ ಮೊಬೈಲ್ಸ್ ಅಂದ್ರೆ ನಮಗೆ ಹಿಂಗ ಓಕೆನಾ, ಈ ಬಟನ್ ತಾಂಬರೋದ್ರಿಂದ ನಮ್ಗೆ ಏನಂತಂದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಬರ್ತಿದ್ದಾವೆ. ಅದಕ್ಕಾಗಿ ಏನಂತಂದ್ರೆ ಈ ಸಾಲಿಡ್ ಸ್ಟೇಟ್ ಬಟನ್ಸ್ ತಾಂಬರ್ತಿಲ್ಲ ಅಂತ ಆ ರೀತಿಯಲ್ಲಿ ಏನೋ ಇವಾಗ ಅನೌನ್ಸ್ ಮಾಡಿದಾರೆ ಅಂತ ಹೇಳ್ಬೋದು. ಸೊ ಒಂಥರ ವೆರೈಟಿ ಇವರು ಹೇಳೋಕ್ಕಾಗಲ್ಲ. ಸೊ ನೋಡೋಣ, ಅಷ್ಟೊತ್ತಿಗೆ ಇನ್ನೇನೇನು ಚೇಂಜಸ್ ಆಗ್ತಾವೆ ಏನೋ ಗೊತ್ತಿಲ್ಲ. ಆ್ಯಪಲ್ ಮೇಲೆ ಕಂಪ್ಲೀಟ್ ನಂಬಿಕೆ ಇಟ್ಕೊಳಂಗಿಲ್ಲ. ಓಕೆನಾ, ಸ್ಪೆಸಿಫಿಕೇಶನ್ಸ್ ಮೇಲೆ. ಯಾಕಂದ್ರೆ ನಾಳೆ ಮುಂಜಾನೆ ಲಾಂಚ್ ಮಾಡಿದ ತಕ್ಷಣ ಲಾಂಚು ಮಾಡೋ ಸೆಕೆಂಡ್ ತಗೊಂಡ ಅಂತ ನಮಗೆಲ್ಲ ಕನ್ಫ್ಯೂಷನ್ ಇರುತ್ತೆ. ಅವ್ರು ಯಾವಾಗ ಲಾಂಚ್ ಮಾಡ್ತಾರೋ ಅವಾಗ ನಮಗೆ ಅದು ಒಳ್ಳೆ ಕ್ಲಾರಿಫಿಕೇಶನ್ ಸಿಗ್ತದೆ. ಓಕೆನಾ, ಸೊ ಇದು ನಮಗೆ ಇರೋದು ಆ್ಯಪಲ್ಗೆ ಒಂದು ದೊಡ್ಡ ಸೀಕ್ರೆಟ್. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಊಬರ್ ಕಡೆಯಿಂದ. ಊಬರ್ ಒಂದು ಒಳ್ಳೆ ಟೆಕ್ನಾಲಜಿ ತಗೊಂಬರ್ತಿದ್ರು. ಏನಂತಂದ್ರೆ ಇದು ಬಂದ್ಬಿಟ್ಟು ಹೈದ್ರಾಬಾದಲ್ಲಿ ಐತೆ, ಎಲ್ಲಿಲ್ಲ, ಹೈದ್ರಾಬಾದಲ್ಲಿ ತಗೊಂಬರ್ತದೆ ಈ ಫೀಚರ್ಸು. ಪ್ರತಿಯೊಬ್ಬ ಊಬರ್ಸ್ ಕಾರ್ನಲ್ಲಿ ಏನಂತಂದ್ರೆ ಸೀಟ್ ಬೆಲ್ಟ್ನ ಭಾಳಷ್ಟು ಜನ ಅಂತಂದ್ರೆ ಎಕ್ಕಿರ್ತಾರಲ್ಲ. ಓಕೆನಾ, ಅದರಲ್ಲಿ ಟ್ರಾವೆಲರ್ಸ್ ಎಕ್ಕಿರ್ತಾರಲ್ಲ, ಅವ್ರು ಏನಂತಂದ್ರೆ ಸೀಟ್ ಬೆಲ್ಟ್ ಯಾವುದೇ ರೀತಿಯಲ್ಲಿ ಹಾಕ್ಕೊಳ್ಳಲ್ಲ. ಅದಕ್ಕಾಗಿ ಏನಂದ್ರೆ ಅದರ ಮೇಲೆ ಇವರು ಭಾಳಷ್ಟು ನಿಗಾ ಇಕ್ಕಿದ್ದಂಗೆ ಅದನ್ನ ನಿಗಾ ಇಕ್ಕಿ ಏನಂತಂದ್ರೆ ಪ್ರತಿಯೊಬ್ಬರು ಸೀಟ್ ಬೆಲ್ಟ್ ಹಾಕೊಳ್ಳೇಬೇಕು. ಅವಾಗ ನಿಮ್ಗೆ ಏನಂತ ಒಬ್ಬ ಡ್ರೈವರ್ಗೆ ಏನಂತಂದ್ರೆ ಜಸ್ಟ್ ಹೇಳುತ್ತೆ. ಓಕೆನಾ, ಈ ಥರ ವಾಯ್ಸ್ ಮುಖಾಂತರ ವುಮೆನ್ ವಾಯ್ಸ್ ಮುಖಾಂತರ ಏನೋ ಅನೌನ್ಸ್ ಮಾಡುತ್ತೆ, ಪುಟ್ಟಿನ್ ಇವರ ಸೀಟ್ ಬೆಲ್ಟ್ಸು ಆ ಥರ ಎಲ್ಲ ಹೇಳಿ ವಾಯ್ಸ್ ಮುಖಾಂತರ ಹೇಳುತ್ತಂತ ಕಾರ್ ಎಕ್ಕಿದ ತಕ್ಷಣ. ಹಾಗೆ ಬಂದ್ಬಿಟ್ಟು ಅಂತ ಒಂಥರ ಲೌಡಾಗಿ ಹೇಳುತ್ತೆ, ಅದು ಕಾರ್ನಲ್ಲೇ ಲೌಡಾಗಿ ಹೇಳುತ್ತೆ. ವಿತ್ ನಮ್ಗೆ ಏನಂತಂದ್ರೆ ಯಾವಾಗ ಅವರು ಸೀಟ್ ಬೆಲ್ಟ್ನ ಪುಲ್ ಮಾಡ್ತಾರೋ, ಸೈಡ್ ಕ್ಲಿಪ್ ಇರುತ್ತೆ, ಆ ಕ್ಲಿಪ್ ಪುಲ್ ಮಾಡಿದ ತಕ್ಷಣ ಇದ್ದಕ್ಕಿದ್ದಂಗೆ ಆ ನೋಟಿಫಿಕೇಶನ್ ಆಫ್ ಆಗುತ್ತೆ. ಓಕೆನಾ, ಆ ಫೀಚರ್ ಮೇಲೆ ಪ್ರೆಸೆಂಟ್ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ಹೈದ್ರಾಬಾದಲ್ಲಿ ಮಾತ್ರ ಪ್ರೆಸೆಂಟ್ ಇವಾಗ ವರ್ಕಿಂಗ್ನಲ್ಲಿ ತಾಂಬರ್ತಿದ್ದಂಗೆ ಅದರ. ನೋಡ್ಬೇಕು ಮುಂದಿನ ದಿನದಲ್ಲಿ ಬಂದ್ಬಿಟ್ಟು ಭಾಳಷ್ಟು ಸಿಟೀಸಲ್ಲಿ ತಾಂಬರ್ಬೋದು. ಇದು ಬಂದ್ಬಿಟ್ಟು ಒಳ್ಳೆ ವಿಷಯನೇ. ಯಾವುದೇ ಒಂದು ಆಕ್ಸಿಡೆಂಟ್ ಆಗ್ಲಂಗೆ ತಡೆಗಟ್ಟೋದಕ್ಕೆ ಒಂದು ಹೆಜ್ಜೆ ಅಂತಲೂ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ ಊಬರ್ ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನಮ್ಗೆ ಏನಂತ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ ಕೆಲವೊಂದು ಫೀಚರ್ ಮೇಲೆ ವರ್ಕ್ ಮಾಡ್ತಿತ್ತು. ಒಂದು ಫೀಚರ್ನ ಆಲ್ರೆಡಿ ನಮಗೆ ಅಂತ ರೋಲ್ ಔಟ್ ಮಾಡೈತೆ ಬೀಟಾ ಯೂಸರ್ಸ್ ಮೇಲೆ. ಇನ್ನೊಂದು ಫೀಚರ್ ಬಂದ್ಬಿಟ್ಟು ನೆಕ್ಸ್ಟ್ ಡೇಸಲ್ಲಿ ನಮಗೆ ಅಪ್ಕಮಿಂಗ್ ಡೇಸ್ ನಮಗೆ ರೋಲ್ ಔಟ್ ಮಾಡ್ತೈತೆ. ಅದರಲ್ಲಿ ಫಸ್ಟ್ ಫೀಚರ್ ಬಂದ್ಬಿಟ್ಟು ಅಂದರೆ ಕಂಪ್ಯಾನಿಯನ್ ಮೋಡ್ ಅಂತ. ಈ ಮೋಡ್ ಬಂದ್ಬಿಟ್ಟು ನಮಗೆ ಎಂಥ ಟೈಮಲ್ಲಿ ಯೂಸ್ ಆಗುತ್ತೆ ಅಂತಂದರೆ, ನೀವೇನಾದ್ರು ವಾಟ್ಸಪ್ ಓಪನ್ ಮಾಡಿದಾಗ ಅದ್ರಲ್ಲಿ ಲಾಗಿನ್ ಆಗೋಕೆ ಹೋಗ್ತಿರ್ತಾರೆ ವಾಟ್ಸಪ್ನಲ್ಲಿ. ಅಂಥ ಟೈಮ್ ನಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ OTP ಮಾಡೋ ತಕ್ಷಣ ಅಂತಂದರೆ ಮೇಲೆ ನಮಗೆ 3 ಡಾಟ್ ಸಿಗುತ್ತೆ. 3 ಡಾಟ್ ನಾವು ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ವಿತ್ ಸ್ಕ್ಯಾನ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಂತಂದರೆ ನಾವು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಾವು ಲಾಗಿನ್ ಆಗ್ಬೋದು. ಡಿಫಾಲ್ಟ್ ಅಪ್ಲಿಕೇಶನ್ ಎಲ್ಲ ಮಾತ್ರ ಲಾಗಿನ್ ಆಗ್ಬೋದು. ಯಾವುದೊಂದು ಕಾಂಟ್ಯಾಕ್ಟ್ ನಂಬರ್ ಆಗ್ತಾನೆ ನಾವು ಲಾಗಿನ್ ಆಗ್ಬೋದು ಬೇರೆ ಅಕೌಂಟಿಂದ. ಸೊ ನಾವು ಅಪ್ರಾಕ್ಸಿಮೇಟ್ಲಿ ಈ ಥರ ನಾವು 4 ಡಿವೈಸಸ್ ನಾವೇನು ಲಾಗಿನ್ ಆಗ್ಬೋದು. ಓಕೆನಾ, ಈ ರೀತಿಲಿ ಬೆನಿಫಿಟ್ಟು. ನಾವು ಲಾಗಿನ್ ಆಗೋರು ಹಿಸ್ಟ್ರಿಯಲ್ಲಿ ಎಲ್ಲ ಕಾಣಿಸುತ್ತೆ ಅಂತಾರೆ ನಮಗೆ ವಾಟ್ಸಪ್ನಲ್ಲಿ ಲಿಂಕ್ಡ್ ಇನ್ ಡಿವೈಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಂತಂದರೆ ಅಲ್ಲಿ ಯಾವ್ಯಾವ ಅಕೌಂಟ್ಸಿಂದ ಲಾಗಿನ್ ಆಗಿದ್ದಾರೆ ಅಂತೆಲ್ಲ ಗೊತ್ತಾಗುತ್ತೆ, ಯಾವ ಮೊಬೈಲಲ್ಲಿ ಅಂತ. ಈ ಕಾಂಬಿನೇಷನ್ ಮೋಡಿಂದ ಈ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ ಏನೋ ಎಂಥವ್ರು ಯೂಸ್ ಆಗುತ್ತೆ ಅಂದರೆ ಯಾವ್ದೊಂದು ಲವರ್ಸ್ ಇರ್ತಾರಲ್ಲ, ಸೊ ಅವ್ರು ಲವರ್ಸ್ ಏನು ಮಾಡ್ತಿದ್ರು ಅಂತ, ಓಕೆನಾ, ಅವ್ರು ಹುಡುಗಿ ಏನು ಮಾಡ್ತಿದ್ರು ವಾಟ್ಸಪ್ನಾಗಿಲ್ಲ ಅಂತ ಗೊತ್ತಾಗೋದಕ್ಕೆ ಏನಂತಂದರೆ ಈ ಥರ ಫೀಚರ್ನೆಲ್ಲ ನೋಡ್ತಾರೆ ಅಂತ ಹೇಳ್ಬೋದು. ಈ ಥರ ಎಲ್ಲ ಫೀಚರ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಲಿಂಕ್ಡ್ ಇನ್ ಡಿವೈಸ್ನಲ್ಲಿ ಏನಂತ ಅಪ್ರಾಕ್ಸಿಮೇಟ್ಲಿ
ನಮಗೆ ಗೊತ್ತಾಗ್ಬಿಡುತ್ತೆ ಓಕೆನಾ, ಯಾವ ಲಾಗಿನ್ ಆಗಿದ್ರೆ ಆಗಿಲ್ಲ ಅಂತ. ಪ್ರತಿಯೊಬ್ಬರಿಗೆ ಅಂತ ನಾಲೆಜ್ ಇಲ್ಲದವ್ರಿಗೆ ಮಾತ್ರ ಇದು ಪರ್ಟಿಕ್ಯುಲರ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗೆ ಇನ್ನೊಂದು ಫೀಚರ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ, ನಾವು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಸೇವ್ ಮಾಡ್ತಿರುವಾಗ ಅವಾಗ ಏನು ಮಾಡ್ತಿದ್ವಿ ಅಂತಂದ್ರೆ, ಕಾಂಟ್ಯಾಕ್ಟ್ ಸೇವ್ ಕ್ಲಿಕ್ ಮಾಡಿದ ತಕ್ಷಣ ಅಂತಂದ್ರೆ ಬೇರೆ ಅಪ್ಲಿಕೇಶನ್ ಹೋಗಿ ನಾವೇನಂತಂದ್ರೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಗೂಗಲ್ ಕಾಂಟ್ಯಾಕ್ಟ್ಸ್ನಾಗ ಹೋಗಿ ನಾವೇನಂತಂದ್ರೆ ಕಾಂಟ್ಯಾಕ್ಟ್ನ ಸೇವ್ ಮಾಡ್ಕೋಬೇಕಾಗಿತ್ತು. ಓಕೆನಾ. ಆ ಥರ ಇವಾಗ ಏನಿಲ್ಲ, ವಾಟ್ಸಪ್ನಲ್ಲಿ ಡಿಫಾಲ್ಟ್ ಆಗಿ ನಾವೆಂದ್ರೆ ಕಾಂಟ್ಯಾಕ್ಟ್ಸ್ನ ನೇಮ್ಸ್ನ ಫೀಲ್ಡ್ ಮಾಡಿ ಅಂತಂದರೆ ವಾಟ್ಸಪ್ನಲ್ಲೇ ನಾವು ಕಾಂಟ್ಯಾಕ್ಟ್ಸ್ನ ಸೇವ್ ಮಾಡ್ಕೋಬೋದು. ಸೊ ಈ ಫೀಚರ್ ಮೇಲೆ ಆಲ್ರೆಡಿ ವರ್ಕ್ ಮಾಡ್ತಾ ಐತೆ. ಇನ್ನು ಕೆಲವು ದಿನದಲ್ಲಿ ನಾವೇನಂತಂದ್ರೆ ಈ ಫೀಚರ್ನ ನೋಡ್ಬೋದು. ಸೊ ನೋಡಿರೋ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನ್ಸಿದ್ದು. ಈ ಟೆಕ್ ನ್ಯೂಸ್ ನಿಮ್ಗೆ ಯಾವ್ದು ಇಷ್ಟ ಅಂತ ಕೆಳಗೆ ಕಮೆಂಟ್ನ ತಿಳಿಸಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ಗೆ ನಮ್ಮ ಟೆಕ್ ಮಾರ್ಕೆಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ನಾವು.